ಹಲೋ ಹಾಯ್ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ದಬಾಂಗ್ ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಯಾವುದದು? ರಿಯಲ್ಮಿ 7 ಪ್ರೋನ. ಬನ್ನಿ ಈ ಫೋನ್ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ಅಂಡ್ ಕಂಪ್ಲೀಟ್ ರಿವ್ಯೂ ಹೇಳ್ತೀನಿ. ಸೊ ವಿಡಿಯೋನ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ರಿಯಲ್ಮಿ 7 ಪ್ರೋನ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಇದು ಬಾಕ್ಸ್ ಪ್ರೈಸ್ ಬಂದ್ಬಿಟ್ಟು 20,999, ಬಟ್ ಫ್ಲಿಪ್ಕಾರ್ಟಲ್ಲಿ ನಿಮಗೆ 19,399ಗೆ ಸಿಗ್ತಿದೆ. ನನ್ನ ಹತ್ರ SBI ಕಾರ್ಡ್ ಇತ್ತು, ಸೊ ನಾನು ಇನ್ನೂ ಡಿಸ್ಕೌಂಟ್ ಸಿಕ್ಕಿದೆ. ಸೊ ಇದು ಬಂದ್ಬಿಟ್ಟು ನಿಮಗೆ 2 ವೇರಿಯಂಟ್ಸ್ ಅಲ್ಲಿ ಅವೈಲೇಬಲ್ ಇದೆ. 6GB and 128GB ವೇರಿಯಂಟ್ ಅಂಡ್ 8GB and 128GB ವೇರಿಯಂಟ್ ಅಲ್ಲಿ. ಸೊ ನಾನು 6GB and 128GB ವೇರಿಯಂಟ್ ನ ಚೂಸ್ ಮಾಡಿದ್ದೀನಿ. ಸೊ ಈ ಮೊಬೈಲ್ಸ್ನೆಲ್ಲ ನಾನು ಪರ್ಚೇಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಬಾಕ್ಸ್ ನೋಡೋಕ್ಕೆ ದಬಂಗಾಗಿದೆ ಅಂಡ್ ಸಲ್ಲು ಬಾಯ್ ಬೇರೆ ಇದ್ದಾರೆ. ಸೊ ಹುಷಾರಾಗಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಇಲ್ಲೊಂದು ನಮ್ಮ ಸ್ಮಾಲ್ ಪ್ಯಾಕೇಜ್ ಇದೆ. ಈ ಪ್ಯಾಕೇಜಲ್ಲಿ ನಮಗೆ TPU ಕೇಸ್ ಆ್ಯಂಡ್ ರಿಯಲ್ಮಿ ಸೇಫ್ಟಿ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಹೇಗೆ ನಾವು ಮೊಬೈಲ್ನ ಯೂಸ್ ಮಾಡೋದು ಅಂತ. ಸೊ TPU ಕೇಸ್ ಕೊಟ್ಟಿದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ, ನನಗಿಷ್ಟ ಆಯಿತು. ರಿಯಲ್ಮಿ ಕಾರ್ಡ್ ಏನೋ ಕೊಟ್ಟಿದ್ದಾರೆ, ನಿಮಗೆ ರಿಯಲಬಿಲಿಟಿ ವೆರಿಫಿಕೇಷನ್ ಕಾರ್ಡ್ ಒಂದು ಕೊಟ್ಟಿದ್ದಾರೆ. ಸೊ ಈಗ ಬಂತು ನಮ್ಮ ಮೊಬೈಲ್. ನೋಡಕ್ಕೆ ಸಖತ್ತಾಗಿದೆ. ವಾವ್, ಮೊಬೈಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಮೊಬೈಲ್ಗೆ ಆಮೇಲೆ ಬರೋಣ. ಇನ್ನೂ ಏನೇನು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. Type-C ಕೇಬಲ್ ಕೊಟ್ಟಿದ್ದಾರೆ ನಿಮಗೆ. ಸೊ ನಿಮಗೆ ಚಾರ್ಜಿಂಗ್ ಬ್ರಿಕ್ ಕೊಟ್ಟಿದ್ದಾರೆ. ಸೊ ಇದು ಒನ್ ಆಫ್ ದ ಫಾಸ್ಟೆಸ್ಟ್ ಚಾರ್ಜಿಂಗ್ ಬ್ರಿಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಹೆವಿ ಇದೆ, ಸಖತ್ ಇಂಪ್ರೆಸಿವ್ ಆಗಿದೆ ನೋಡೋದಕ್ಕೆ. 65W SuperDart ಚಾರ್ಜರ್ ಕೊಟ್ಟಿದ್ದಾರೆ. ಚಾರ್ಜರ್ ಬ್ರಿಕ್ ಇದು ನೋಡಿ, ನೀವೇ ನೋಡಿ ಎಷ್ಟು ದೊಡ್ಡದಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಲಾಸ್ಟ್ಲಿ ಸಿಮ್ ಎಜೆಕ್ಟರ್ ಟೂಲ್. ಈಗ ಮೊಬೈಲ್ನ ಬೂಟ್ ಮಾಡೋಣ. ಮೊಬೈಲ್ ಬೂಟ್ ಆಗೋಷ್ಟೊತ್ತಿಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋಸ್ ಎಲ್ಲ ನಾನು ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ಫೋನ್ನ ಓವರ್ವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫೋನ್ ಈಗ ಬೂಟ್ ಆಯಿತು. ಡಿಸ್ಪ್ಲೇ ಅಂತೂ ಸಖತ್ತಾಗಿದೆ, ಬ್ರೈಟ್ನೆಸ್ ತುಂಬ ಚೆನ್ನಾಗಿದೆ. ನನಗಂತೂ ಈ ಫೋನ್ ಸಖತ್ ಇಷ್ಟ ಆಗಿದೆ. ಸೊ ಬ್ಯಾಕ್ ಸೈಡ್ ನಿಮಗೆ ನೋಡೋದಕ್ಕೆ ಗ್ಲಾಸ್ ಫಿನಿಶ್ ಕೊಟ್ಟಿದ್ದಾರೆ, ಬಟ್ ಇದು ಗ್ಲಾಸ್ ಫಿನಿಶ್ ಅಲ್ಲ, ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಇದು. ಸೊ ಇದು ಕಲರ್ ಬಂದ್ಬಿಟ್ಟು ಮಿರರ್ ಬ್ಲೂ ಕಲರ್. ಸೊ ಬನ್ನಿ ಈಗ ಫೋನ್ನ ಓವರ್ವ್ಯೂ ನೋಡೋಣ. ಮೊಬೈಲ್ನ ಸ್ಕ್ರೀನ್ ಸೈಜ್ ಬಂದು 6.4 ಇಂಚಸ್ ಸೂಪರ್ AMOLED ಡಿಸ್ಪ್ಲೇ ವಿತ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ರೆಸಲ್ಯೂಷನ್ ಬಂದು ನಿಮಗೆ 2400x1080 ಪಿಕ್ಸೆಲ್ಸ್. ಬ್ರೈಟ್ನೆಸ್ ನಿಮಗೆ 600 ನಿಟ್ಸ್. GPU ಬಂದು Adreno 618. ಬ್ಯಾಟ್ರಿ ನಿಮಗೆ 4500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ವೆಯ್ಟ್ 185 ಗ್ರಾಮ್ಸ್. ಮೇಲ್ಗಡೆ ನೀವು ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ ನೋಡ್ಬೋದು. ಫೋನ್ನ ಕೆಳಗಡೆ ನೀವು ಆಕ್ಸ್ ಪೋರ್ಟ್, ಮೈಕ್, ಚಾರ್ಜಿಂಗ್ ಪೋರ್ಟ್ ಹಾಗೂ ಡ್ಯೂಯಲ್ ಸ್ಟೀರಿಯೋ ಡಾಲ್ಬಿ ಅಟ್ಮಸ್ ಸ್ಪೀಕರ್ ಕೊಟ್ಟಿದ್ದಾರೆ. ಈ ಸೈಡಲ್ಲಿ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್, ಸಿಮ್ ಟ್ರೇ, 3 ಕಾರ್ಡ್ ನೀವು ಯೂಸ್ ಮಾಡ್ಕೋಬೋದು. 2 ನ್ಯಾನೋ ಸಿಮ್ ಆ್ಯಂಡ್ 1 ಮೆಮೊರಿ ಕಾರ್ಡ್ ಯೂಸ್ ಮಾಡ್ಕೋಬೋದು. ಮೆಮೊರಿ ಕಾರ್ಡ್ ಅಪ್ ಟು 256GB ವರೆಗೂ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಇನ್ನೊಂದು ಸೈಡಲ್ಲಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ. ನಿಮಗೆ ಬ್ಯಾಕ್ ಸೈಡ್ ಬಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಪ್ರೈಮರಿ 64MP, ಅಲ್ಟ್ರಾ ವೈಡ್ 8MP, ಮ್ಯಾಕ್ರೋ ಬಂದು 2MP, ಪೋರ್ಟ್ರೇಟ್ ಬಂದು 2MP ವಿತ್ ಸೋನಿ IMX682 ಸೆನ್ಸರ್ ಇದೆ. ಫ್ರಂಟ್ ಬಂದು ನಿಮಗೆ ಇನ್ ಡಿಸ್ಪ್ಲೇ ಸೆಲ್ಫಿ ಕ್ಯಾಮ್ರಾ 32MP ಕೊಟ್ಟಿದ್ದಾರೆ. ಪ್ರೊಸೆಸರ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಬಂದರೆ ಇದರಲ್ಲಿ ಆಕ್ಟಾಕೋರ್ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 720G ಪ್ರೊಸೆಸರ್ ಕೊಟ್ಟಿದ್ದಾರೆ. ಪ್ರೈಮರಿ ಕ್ಲಾಕ್ ಸ್ಪೀಡ್ ನಿಮಗೆ 2.3 GHz ಇದೆ. ಸೆಕೆಂಡರಿ ಕ್ಲಾಕ್ ಸ್ಪೀಡ್ 1.8 GHz ಇದೆ. ಈ ಮೊಬೈಲ್ ಬಂದು 6GB ರ್ಯಾಮ್ ಆ್ಯಂಡ್ ಇಂಟರ್ನಲ್ ಸ್ಟೋರೇಜ್ ಬಂದು ನಿಮಗೆ 128GB. ಯೂಸರ್ ಇಂಟರ್ಫೇಸ್ ರಿಯಲ್ಮಿ UI ವರ್ಷನ್ 1.0 ಮತ್ತು ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ 10. ಸ್ಕ್ರೀನ್ ರೇಷಿಯೋ 20:9 ಕೊಟ್ಟಿದ್ದಾರೆ. 60 Hz ಸ್ಕ್ರೀನ್ ರಿಫ್ರೆಶ್ ರೇಟ್ ಇದೆ. 180 Hz ಟಚ್ ಸ್ಯಾಂಪ್ಲಿಂಗ್ ರೇಟ್. 90.8% ಸ್ಕ್ರೀನ್ ಟು ಬಾಡಿ ರೇಷಿಯೋ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬಂದು ನಿಮಗೆ 4500 mAh ವಿತ್ 65W SuperDart ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಿಮಗೆ ವಿತ್ ಇನ್ 35 ಮಿನಿಟ್ಸ್ 100% ಮೊಬೈಲ್ ಚಾರ್ಜ್ ಆಗೋಗುತ್ತೆ.
20,000 ಬಜೆಟ್ಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಆ್ಯಂಡ್ ಫೇಸ್ ರೆಕಗ್ನಿಷನ್ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬ ಫಾಸ್ಟ್ ಆ್ಯಂಡ್ ಸ್ಮೂತ್ ಆಗಿದೆ. ಸ್ಕ್ರೀನ್ ಡಿಸ್ಪ್ಲೇಗೆ ಬಂದರೆ ನಿಮಗೆ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮೂವಿ ಎಕ್ಸ್ಪೀರಿಯನ್ಸ್ ಸಾಕತ್ತಾಗಿರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಆಡೆಡ್ ಬೆನಿಫಿಟ್ ಏನಂದರೆ ಇದು ಸ್ಪೀಕರ್. ನಿಮಗೆ ಡ್ಯುಯಲ್ ಸ್ಟೀರಿಯೋ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ನಿಮಗೆ ಮೇಲೆ ಆ್ಯಂಡ್ ಕೆಳಗಡೆಯಿಂದ ಎರಡು ಕಡೆಯಿಂದನೂ ಸೌಂಡ್ ಬರುತ್ತೆ. ಸಖತ್ ಕ್ರೇಜಿ ಆಗಿರುತ್ತೆ. ನೀವೇ ಈಗ ಸ್ಕ್ರೀನಲ್ಲಿ ಕೇಳಿ. ಲೈಬ್ರರಿ ಆಗಿರ್ಬೋದು, ರಾಕಿಂಗ್ ವಿಡ್ಜೆಟ್ಸ್, ನ್ಯೂ ಕ್ಯಾಮ್ರಾ ಫೀಚರ್ಸ್ ಆ್ಯಂಡ್ ನ್ಯೂ ಇಂಟರ್ಫೇಸ್, ಈ ಥರ ಮೆನಿ ಮೋರ್ ಫೀಚರ್ಸ್ ಆ್ಯಡ್ ಆಗಿದೆ. ನನ್ನ ಐಫೋನ್ X ಅಲ್ಲಿ iOS 14 ಬೀಟಾ 8 ವರ್ಷನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಏನೇನು ಫೀಚರ್ಸ್ ಆ್ಯಡ್ ಆಗಿದೆ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ. ಮೊಬೈಲ್ನಲ್ಲಿ ನಾನು ಆಸ್ವಾಲ್ಟ್ ಗೇಮ್ ಆಡಿದೆ. ಪರವಾಗಿಲ್ಲ, ಚೆನ್ನಾಗಿದೆ ಅನಿಸ್ತು. ಬಟ್ ನೀವೇನಾದರೂ ತುಂಬ ಗೇಮ್ಸ್ ಆಡ್ತೀರಿ ಅಂದರೆ ಡೆಫಿನೆಟ್ಲಿ ನಾನು ನಿಮಗೆ 8GB ವೇರಿಯಂಟ್ನ ಸಜೆಸ್ಟ್ ಮಾಡ್ತೀನಿ. ಕ್ಯಾಮ್ರಾ ಕ್ವಾಲಿಟಿ ಅಂತೂ ಚಿಂದಿಯಾಗಿದೆ. ರೇಟ್ ಬಂದು ಕ್ವಾಡ್ಕಾಮ್ ಸೆಟಪ್ ಕೊಟ್ಟಿದ್ದಾರೆ. ಪ್ರೈಮರಿ ನಿಮಗೆ 64 MP ವಿತ್ ಸೋನಿ IMX 682 ಸೆನ್ಸರ್ ಇದೆ. ಸೆಕೆಂಡರಿ 32 MP ಇದೆ. ಸೊ ಈ ಮೊಬೈಲಲ್ಲಿ ತೆಗೆದಿರೋ ಫ್ಯೂ ಸ್ನ್ಯಾಪ್ಸ್ ಇದೆ, ನೀವೇ ಸ್ಕ್ರೀನಲ್ಲಿ ಚೆಕ್ ಮಾಡಿ. ಸೊ ಈಗ 4K ವಿಡಿಯೋ ರೆಕಾರ್ಡ್ ಆಗ್ತಿದೆ. ಅಪ್ ಟು 30 FPS ವರೆಗೂ ಇದು ರೆಕಾರ್ಡ್ ಆಗುತ್ತೆ. ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿದೆ. ಸೊ ವಿಡಿಯೋ ಸ್ಟೆಬಿಲೈಸೇಷನ್ ನನಗಂತೂ ತುಂಬ ಇಷ್ಟ ಆಯಿತು. ಕ್ಲಾರಿಟಿನೂ ಸಖತ್ತಾಗಿದೆ. Realme 7 Proನ ಇವತ್ತು ನಾನು ಪರ್ಚೇಸ್ ಮಾಡಿ ನಿಮಗೆ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನೀವೇನಾದರೂ ಒಳ್ಳೆ ಮೊಬೈಲ್ ಅಂಡರ್ 20,000 ಅಲ್ಲಿ ನೋಡ್ತಿದ್ರೆ ಇದು ಬೆಸ್ಟ್ ಫೋನ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮಗೆ ಇದರಲ್ಲಿ ಸೂಪರ್ AMOLED ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. ಆ್ಯಂಡ್ ಕ್ಯಾಮ್ರಾ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ನಿಮಗೆ ಸೆಲ್ಫಿ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ವಾಡ್ ಕ್ಯಾಮ್ರಾ ಸೆಟಪ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಬ್ಯಾಟ್ರಿ ವೈಸ್ ಬರಬೇಕು ಅಂದರೆ ನಿಮಗೆ 65 ವಾಟ್ಸ್ SuperDart ಚಾರ್ಜರ್ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ವಿತಿನ್ 35 ಮಿನಿಟ್ಸ್ ನಿಮಗೆ 100% ಚಾರ್ಜ್ ಆಗುತ್ತೆ. ಬಟ್ ಒನ್ ಡಿಸಡ್ವಾಂಟೇಜ್ ಏನಂದರೆ ನಿಮಗೆ 4500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಪರವಾಗಿಲ್ಲ, ಬಟ್ ನಿಮಗೆ ಅರ್ಧ ಗಂಟೆದಲ್ಲೇ ಬೇಗ ಚಾರ್ಜ್ ಆದರೆ ಇನ್ನೇನು ಬೇಕು ಹೇಳಿ. ಆ್ಯಂಡ್ ಪ್ರೊಸೆಸರ್ ಬಗ್ಗೆ ಮಾತಾಡಿದ್ರೆ Snapdragon 720G ಪ್ರೊಸೆಸರ್ ಕೊಟ್ಟಿದ್ದಾರೆ. ಪ್ರೊಸೆಸರ್ ತುಂಬ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇರುವ ಫೋನ್ ಅಂಡರ್ 20,000 ಅಂದರೆ ಯಾಕೆ ಬಿಡಬೇಕು? ಸೊ ನಾನು ಪರ್ಚೇಸ್ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಪರ್ಚೇಸ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಐ ಹೋಪ್ ನಿಮಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.